ನಮಸ್ಕಾರ ಸ್ನೇಹಿತರೆ. ನಮ್ಮ ಮಲೆನಾಡಿನ ಭಾಗದಲ್ಲಿ ನಾನಾ ಥರದ ಅಡುಗೆಗಳನ್ನು ನಾವು ಮಾಡ್ತೀವಿ. ಅದರಲ್ಲಿ ಒಂದು ಸಿಂಪಲ್ ಅಡುಗೆ ನಾನಿವತ್ತು ತೋರಿಸ್ಕೊಡ್ತೀನಿ. ಇದನ್ನು ಬಾಳೆಹಣ್ಣಿನ ಸಾಸಿವೆ ಅಂತ ಕರಿತೀವಿ. ಮಾಡೋದು ಹೇಗೆ ಅಂದರೆ, ಒಂದು 4ರಿಂದ 5 ಬಾಳೆಹಣ್ಣು ತಗೊಂಡು ಅದನ್ನು ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊಳ್ಬೇಕು. ಅದಕ್ಕೊಂದು 4ರಿಂದ 5 ಜೀರಿಗೆ ಮೆಣಸಿಲ್ಲ ಅಂದರೆ ಹಸಿಮೆಣಸು ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ ಹಾಕಬೇಕು. ಅದಾದಮೇಲೆ ಸ್ವಲ್ಪ ಸಾಸಿವೆ, ತೆಂಗಿನ ತುರಿ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಎಷ್ಟು ಬೇಕಾಗತ್ತೆ ಅಂತ ನೋಡಿ ಹಾಕ್ಕೊಳ್ಳಿ. ಅದನ್ನು ಚೆಂದಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅದನ್ನ ನೀವು ಹೆಚ್ಚಿಟ್ಟಿದ್ದ ಬಾಳೆಹಣ್ಣಿತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡಿ. ಅದೇ ರೀತಿ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಚೆಂದ ಕದ್ರಿ ಅದಕ್ಕೆ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ. ಮೊಸರು ಮಜ್ಜಿಗೆ ಯಾವುದಾದ್ರೂ ಆಗುತ್ತೆ. ಹುಳಿ ಇದ್ದರೆ ಸ್ವಲ್ಪ ಬೆಲ್ಲ ಹಾಕಬೇಕು. ಇಲ್ಲ ಅಂದರೆ ಬೆಲ್ಲ ಹಾಕೋ ಅವಶ್ಯಕತೆ ಇರಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕಾಗುತ್ತೆ ಕ್ವಾಂಟಿಟಿ ಅಷ್ಟು ಉಪ್ಪು ಹಾಕಿ ಇದನ್ನು ಚೆಂದ ಕಲಸ್ಕೊಂಡ್ಬಿಟ್ರೆ, ಚೆಂದ ಮಿಕ್ಸ್ ಮಾಡಿದರೆ ಬಾಳೆಹಣ್ಣಿನ ಸಾಸಿವೆ ರೆಡಿ. ಇದಕ್ಕೆ ನೀವು ಬೇಕಾದರೆ ಒಗ್ಗರಣೆನೂ ಹಾಕ್ಕೊಳ್ಬೋದು. ಸಾಸಿವೆ, ಕರಿಬೇವು ಇದೆಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಳ್ಬೋದು. ನನಗೆ ಒಗ್ಗರಣೆ ಅವಶ್ಯಕತೆ ಇಲ್ಲ, ನಾನು ಇಷ್ಟೇ ಮಾಡ್ಕೊಂಡಿದ್ದೀನಿ. ನೋಡಿ ರೆಡಿ ಮಾಡಿ.